ದೇಶಕ್ಕೆ ನಿಜವಾಗ್ಲೂ ಜಿಎಸ್ಟಿ ಬೇಕಿತ್ತಾ? ಭಾರತದಲ್ಲಿ ಜಿಎಸ್ಟಿ ತಂದಿದ್ದ ಮೂಲ ಉದ್ದೇಶನ ಮರೆತು ಇವಾಗಂತೂ ನಮ್ಮ ಮದರ್ ಟ್ಯಾಕ್ಸಸ್ ಅವರು ಕಂಡ್ಕೆಲ್ಲ ಟ್ಯಾಕ್ಸ್ ಬಡಿತಾವ್ರೆ. ನಾವು ಮಿಡ್ಲ್ ಕ್ಲಾಸ್ ಜನ ದುಡಿಯೋ ದುಡ್ಡಿಗೆ ಅವರೇಜ್ 15% ಟ್ಯಾಕ್ಸ್ ಕಟ್ಟಿ ಸರಿ ಉಳಿದಿರೋ ದುಡ್ಡಲ್ಲಿ ಹೆಂಗೋ ಕಷ್ಟಪಟ್ಟು ಕೂಡಿಟ್ಟು ಫ್ಯಾಮಿಲಿಗೆ ಒಂದು ಕಾರ್ ತಗೊಳಕ್ ಹೋದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 20 ಲಕ್ಷ ಕಾರ್ ತಗೋತೀರಾ ಅನ್ಕೊಳ್ಳಿ, ಅದರ ಮೂಲ ಬೆಲೆ 11 ಲಕ್ಷ, ಮಿಕ್ಕಿದ 9 ಲಕ್ಷ 28% ಜಿಎಸ್ಟಿ, 20% ರೋಡ್ ಡೆವಲಪ್ಮೆಂಟ್ ಸೆಸ್, ರೋಡ್ ಟ್ಯಾಕ್ಸ್ ಅಂತಾನೆ ಕಟ್ಟಿರ್ತೀವಿ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಇನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ಹೋದ್ರೆ ಅದರಲ್ಲೂ 50% ಟ್ಯಾಕ್ಸ್. ಇನ್ನ ಗಾಡಿನ ರೋಡ್ ಗಿಳಿಸಿ ಮುಗೀತು, ಮಧ್ಯ ಟೋಲ್ ಇಟ್ಟು ಟೋಲ್ ಟ್ಯಾಕ್ಸ್ ಬೇರೆ ಕಟ್ಟಿ ಅಂತಾರೆ. ನಮ್ಮ ಸ್ಯಾಲರಿಗೆ ಅಪ್ ಟು 30% ಟ್ಯಾಕ್ಸ್, ಫ್ಯೂಯಲ್ 50%, ವೆಹಿಕಲ್ಸ್ ಗೆ 20-50%, ಇನ್ನ ದಿನ ಬೆಳಕೆ ವಸ್ತುಗಳಿಗೆ 5-28% ಜಿಎಸ್ಟಿ. ಅಂಡ್ ತುಂಬಾ ಕೆಟ್ಟ ವಿಷಯ ಅಂದ್ರೆ ನಮ್ಮ ದೇಶದಲ್ಲಿ ಎಜುಕೇಶನ್ ಮೇಲೆ 18% ಜಿಎಸ್ಟಿ ಹಾಕವ್ರೆ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ನಮಗೆ ರಿಟರ್ನ್ ಸಿಗ್ತಿರೋದಾದ್ರೂ ಏನು? ರೆಸ್ಪಾನ್ಸ್ ಇಲ್ದಿರೋ ಗವರ್ಮೆಂಟ್ ಆಫೀಸ್ಗಳು, ಗವರ್ಮೆಂಟ್ ಹಾಸ್ಪಿಟಲ್ಗಳು, ಓವರ್ ಕ್ರೌಡೆಡ್ ರೈಲ್ವೆ ಸ್ಟೇಷನ್ಸ್, ಮುಚ್ಚೋ ಪರಿಸ್ಥಿತಿಲಿರೋ ಗವರ್ಮೆಂಟ್ ಸ್ಕೂಲ್ಸ್. ಇನ್ನ ಕೆಲವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಭಕ್ತರ ವಾದ ಏನಪ್ಪಾ ಅಂದ್ರೆ US ಕೆನಡಾದಲ್ಲಿ ಇದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಅಂತ. ಹೌದಪ್ಪ, ಅಲ್ಲಿ ಕಟ್ಟೋ ಟ್ಯಾಕ್ಸ್ ತಕ್ಕಂಗೆ ಅವ್ರಿಗೆ ಹೈ ಕ್ಲಾಸ್ ಫೆಸಿಲಿಟಿ ಮತ್ತೆ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಫ್ರೀ ಇದೆ. ನೀವು ಯಾವ್ದೇ ಕಾಯಿಲೆ ಬಂದು ಹಾಸ್ಪಿಟಲ್ ಎಷ್ಟೇ ಬಿಲ್ ಆದ್ರೂ ಅದನ್ನ ಗೌರ್ಮೆಂಟ್ ಕಟ್ಟುತ್ತೆ. ನಮ್ ದೇಶದಲ್ಲಿ ಹೆಲ್ತ್ ಮತ್ತೆ ಹಾಸ್ಪಿಟಲ್ ಬಗ್ಗೆ ನಾನೇನ್ ಸಪರೇಟ್ ಆಗಿ ಹೇಳೋದ್ ಬೇಡ. ಹೋಗ್ಲಿ, ಇಷ್ಟೆಲ್ಲ ತಲೆನೋವು ಜಂಜಾಟ ಬೇಡ ಅಂತ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಣ ಅಂತ ಹೋದ್ರೆ ಇವಾಗ ನಮ್ಮ ಸೀತಮ್ಮ ತಾಯಿ ಅದಕ್ಕೂ 18% ಜಿಎಸ್ಟಿ ತಂದವ್ರೆ. ಅಲ್ಲಿಗೆ ನಮ್ಮ ಮಿಡ್ಲ್ ಕ್ಲಾಸ್ ಜನರ ಕತೆ